LPG ಗ್ಯಾಸ್ನ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸಾಕಷ್ಟು ಜನ ಆಟೋ ಚಾಲಕರು ಗ್ಯಾಸ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ವಿ, ಒಂದು ಹಂತಕ್ಕೆ ಆಟೋ ಅಂದ್ರೆ LPG ಗ್ಯಾಸ್ ಸಿಗುತ್ತೆ, ಆದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿತ್ತು. ಆದರೆ ಸದ್ಯಕ್ಕೆ ನೋ ಸ್ಟಾಕ್ ಅನ್ನುವಂಥದ್ದು ಸಂಪೂರ್ಣವಾಗಿ ಡಿಕ್ಲೇರ್ ಮಾಡಿದ್ದಾರೆ. ಒಂದಷ್ಟು ಬಂಕ್ ಅವ್ರಿಗೆ LPG ಗ್ಯಾಸ್ ಬಂಕ್ನವರು ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿದು ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂಥದ್ದು. ಇದೀಗ ನಾನಿರುವಂಥದ್ದು ಶೇಷಾದ್ರಿಪುರಂನ ಟ್ರೂ ಗ್ಯಾಸ್ LPG ಗ್ಯಾಸ್ ಬಂಕ್ನಲ್ಲಿ ತಾವು ಗಮನಿಸ್ತಾ ಇರ್ಬೋದು, ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕಿದ್ದಾರೆ. ಸಂಪೂರ್ಣವಾಗಿ ಬ್ಯಾರಿಕೇಡನ್ನು ಹಾಕಿ ಬಂದ್ ಮಾಡಿದ್ದಾರೆ. ನೋ ಸ್ಟಾಕ್, ಸಾರಿ ಫಾರ್ ಇನ್ಕನ್ವೀನಿಯನ್ಸ್ ಅಂತಲೂ ಸಹ ಬೋರ್ಡನ್ನು ಹಾಕಿದ್ದಾರೆ. ಯಾಕಂತಂದರೆ ಪ್ರತಿದಿನ ಒಂದಷ್ಟು ಜನ ಆಟೋ ಚಾಲಕರು ಇಲ್ಲಿಗೆ ಬಂದು ಗ್ಯಾಸನ್ನು LPG ಗ್ಯಾಸನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ಅಂಥವರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಬೋರ್ಡನ್ನು ಹಾಕಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸ್ಟಾಕ್ ಬರ್ತಾ ಇಲ್ಲ. ಸದ್ಯಕ್ಕೆ ಸ್ಟಾಕ್ ಬರದೇ ಇರುವಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಬಂದಿರುವಂಥದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬ್ಯಾರಿಕೇಡನ್ನು ಹಾಕಿ ಬಂದ್ ಮಾಡಿದ್ದಾರೆ ಅಂತ ಹೇಳಿ. ಪ್ರತಿದಿನ ಬೆಳಗ್ಗೆ ಎದ್ರೆ ಸಾಕು ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತ್ಕೊಂಡು ಗ್ಯಾಸನ್ನು ಪಡೆದುಕೊಳ್ಳುವಂಥ ಒಂದು ಕಾಲ ಇತ್ತು. ಆದರೆ ಸದ್ಯಕ್ಕೆ ಗ್ಯಾಸ್ ಇಲ್ದೇ ಬಂಕ್ಗಳ ಮುಂದೆನೇ ಈ ರೀತಿಯಾಗಿ ಆಟೋಗಳನ್ನು ನಿಲ್ಲಿಸುವಂತಹ ಪರಿಸ್ಥಿತಿ ಸದ್ಯಕ್ಕೆ ಬಂದಿರುವಂತಹದ್ದು. ಯಾವಾಗ LPG ಗ್ಯಾಸ್ ಸಿಗುತ್ತೋ ಗೊತ್ತಿಲ್ಲ, ಯಾವಾಗ ಬರುತ್ತೆ ಗೊತ್ತಿಲ್ಲ. ಯಾಕಂತಂದರೆ ಬೇಕು ಅಂತಂದರೆ ಕಾಯಬೇಕಾಗುತ್ತೆ, ಕ್ಯೂ ನಿಂತ್ಕೋಬೇಕಾಗುತ್ತೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು 2-3 ಅವರ್ ನಿಂತ್ಕೊಂಡು LPG ಗ್ಯಾಸ್ ಅದು ಸಂಪೂರ್ಣವಾಗಿ ಸಿಗೋದಿಲ್ಲ. ಸಿಕ್ಕರು 300ರಿಂದ 400 ರೂಪಾಯಿವರೆಗೂ ಮಾತ್ರ ಸಿಗುವಂತಹದ್ದು. ಅಂತಹ ಸ್ಥಿತಿ ಸದ್ಯಕ್ಕಿದೆ. ಯುದ್ಧದ ಎಫೆಕ್ಟ್ ಸಂಪೂರ್ಣವಾಗಿ ಪ್ರಭಾವವನ್ನು ಬೀರುವಂಥದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿಯಾಗಿ LPG ಗ್ಯಾಸ್ ಬಂಕ್ನ ಮುಂಭಾಗದಲ್ಲಿ ಆಟೋಗಳನ್ನು ನಿಲ್ಲಿಸಿ ಹೋಗಿದ್ದಾರೆ. ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಂದಾಗಾದರೂ ನಮಗೆ ಸಿಗ್ಲಪ್ಪ ಅನ್ನುವಂತಹ ಕಾರಣಕ್ಕೆ ಒಂದು. ಜೊತೆಗೆ ಇಲ್ಲಿ ಆಟೋ ಚಾಲಕರಿದ್ದಾರೆ, ನಾನು ಅವ್ರನ್ನ ಸಹ ಕೇಳ್ತಾ ಹೋಗ್ತೀನಿ, ಅವ್ರನ್ನೂ ಸಹ ಮಾತಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಅವರು ಗ್ಯಾಸ್ ಸಿಕ್ಕಿದ್ಯಾ ಇಲ್ವಾ ಅಂತ ಹೇಳಿ. ಸರ್, LPG ಗ್ಯಾಸ್ ಹೊಡೆತ ನಿಮ್ಗೆ ಎಷ್ಟು ಎಫೆಕ್ಟ್ ಆಗ್ತಿದೆ? ಕೇಳಲೇಬೇಡಿ ಮೇಡಮ್, ಅದ್ರ ಬಗ್ಗೆ ತುಂಬ ಹೊಡೆತಾಗುತ್ತೆ. ಬಡವ್ರಿಗೆ ತುಂಬ ಕಷ್ಟ. ಇದನ್ನೇ ನಂಬ್ಕೊಂಡಿರೋರಿಗೆ ಈ ಥರ ನೋಡಿ, ಎಲ್ಲೋದ್ರೂ ಇದೇ ಥರ ಐತೆ. ಎಲ್ಲಂದು ಸುತ್ತಾನೆ ಈ ಸುತ್ತಿ ಗ್ಯಾಸ್ ಹಿಡಿಯೋಷ್ಟಲ್ಲಿ ನಮಗೆ ಗಾಡಿರೋ ಗ್ಯಾಸ್ ಖಾಲಿ ಆಗುತ್ತೆ. ಪ್ಯಾಸೆಂಜರ್ ಅರ್ಥ ಆಗಲ್ಲ. ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಇಲ್ತಿರ್ಗು, ಇಲ್ಲಿಂದ ಅಲ್ತಿರ್ಗು, ಎಲ್ಲರೂ ನೋ ಸ್ಟಾಕು. ಹಂಗೆ ಒಂದು ವೇಳೆ ಸಿಕ್ತು ಅಂದರೆ 10 ಅವರ್ ಕಾಯ್ದ್ರೂ 500 ರೂಪಾಯಿಗೆ ಇಲ್ಲ 400 ರೂಪಾಯಿಗೆ ಹಾಕ್ತಾರೆ. ಒಂದು ದಿನಕ್ಕೂ ಸಾಲಲ್ಲ ನಮಗದು. ಎಲ್ಲಿಂದ ಏನು ಮಾಡೋಣ ಸಂಪಾದನೆ? ಓನರಿಗೆ ಕಟ್ಕೊಬೇಕು ಕಾಸು, ಮನೆ ಹತ್ರ ಕಟ್ಟಬೇಕು, ಮನೆ ನೋಡ್ಕೊಬೇಕು. ಏನು ಮಾಡೋಣ ಅಂತ ಗೊತ್ತಾಯ್ತಿಲ್ಲ ಮೇಡಮ್. ಸರ್, ಈಗ ಒಂದೊಂದು ಕಡೆಗಳಲ್ಲಿ ಸಿಗುವಂತಹ ಕಡೆಗಳಲ್ಲಿ ರೇಟ್ ಜಾಸ್ತಿ ಅಂತ ಕೇಳಿ ಬರ್ತಾ ಇದೆ, ಹೌದಾ ಸರ್? 105 ರೂಪಾಯಿ ಮೇಡಮ್, 105 ರೂಪಾಯಿ ಸಿಗೋಂಥ ಕಡೆ. ಅದೂ 100 ಕಡೆ ಐತೆ. ಅದು ಸುತ್ಕೊಂಬರ್ಬೇಕು, ಸುತ್ಕೊಂಬಂದು 105. ಅದು ನಾವು ಹೋಗಿದ್ದ ಟೈಮಿಗೆ ಗ್ಯಾಸ್ ಖಾಲಿ ಆಯ್ತು ಅಂದರೆ ಅದು ಮುಗೀತು ಕೆಲಸ. ಅದು ಮುಗೀತು ಕೆಲಸ. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಒಂದಷ್ಟು ಕಡೆಗಳಲ್ಲಿ ಗ್ಯಾಸ್ ಇಲ್ಲ, ಹಾಗಾಗಿ ಬಂಕ್ಗಳನ್ನು ಬಂದ್ ಮಾಡಿದ್ದಾರೆ. ಇನ್ನೊಂದಷ್ಟು ಕಡೆಗಳಲ್ಲಿ ಗ್ಯಾಸ್ ಸಿಗುತ್ತೆ, ಆದರೆ ಸಮಸ್ಯೆ ಏನು ಅಂತಂದರೆ ರೇಟ್ ಜಾಸ್ತಿ ಆಗಿದೆ. ನಮಗೆ 105-115 ರೂಪಾಯಿವರೆಗೂ ಕೊಡ್ತಿದ್ದಾರೆ. ನಾವು ಸುತ್ತಾಕೊಂಡು ಹೋಗಿ ಕ್ಯೂ ನಿಂತ್ಕೊಂಡು ತೊಗೊಂಡ್ರು ಸಂಪೂರ್ಣವಾಗಿ ಫುಲ್ ಟ್ಯಾಂಕ್ ನಮ್ಗೆ ಕೊಡೋದಿಲ್ಲ. ಸಮಸ್ಯೆ ಆಗ್ತಿದೆ, ಜೀವನ ನಡೆಸೋಕೆ ಆಗ್ತಿಲ್ಲ ಅನ್ನುವಂತಹ ಮಾತನ್ನು ಆಟೋ ಚಾಲಕರು ಹೇಳಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಇವರಿಗೆ ತಕ್ಕವಾದಂಥ, ಅವರಿಗೆ ಸಿಗಬೇಕಾದಂಥದ್ದು ಒಂದಷ್ಟು ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಿಸಿದ್ರೆ ಅವ್ರ ಜೀವನ ಸಹ ಆರಾಮ ಹೋಗ್ಬಹುದು ಅನ್ನುವಂತಹ ಮಾತು ಅವರದಾಗಿದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.